ಬೆಂಗಳೂರಲ್ಲಿ ಕಸದ ಸಮಸ್ಯೆ ಬಗೆಹರಿಸೋದಕ್ಕೆ ಬಿಎಸ್ಡಬ್ಲ್ಯೂಎಂಎಲ್ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೆ. ಆದರೂ ಕೆಲವರು ಮಾತ್ರ ಕ್ಯಾರೆ ಅಂತಿಲ್ಲ. ಎಲ್ಲೆಂದರಲ್ಲಿ ಕಸ ಎಸೆದು ಉದ್ದಟತನ ಮೆರೀತಿದ್ದಾರೆ. ರಾಜಧಾನಿ ಬೆಂಗಳೂರಲ್ಲಿ ಕಸದ ಸಮಸ್ಯೆ ತಾಂಡವವಾಡ್ತಿದೆ. ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸ ಎಸೆಯೋದ್ರಿಂದ ಬೆಂಗಳೂರಿನ ಮಾನ ಹರಾಜಾಗ್ತಿದೆ. ಹೀಗಾಗಿ ರಸ್ತೆ ಬದಿ ಕಸ ಹಾಕೋರಿಗೆ ತಕ್ಕ ಪಾಠ ಕಲಿಸಲು ಬಿಎಸ್ಡಬ್ಲ್ಯೂಎಂಎಲ್ ಕಳೆದ ವಾರ ಮನೆ ಮುಂದೆ ಕಸ ಸುರಿಯೋ ಅಭಿಯಾನ ಮಾಡಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತು. ಆದ್ರೆ ರಸ್ತೆ ಬದಿ ಕಸ ಎಸೆಯೋದು ಮಾತ್ರ ತಪ್ಪಿಲ್ಲ. ಮೈಕ್ರೋ ಲೇಔಟ್ನಲ್ಲಿ ಕಸ ಎಸೆಯೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸ್ಥಳೀಯರು ಕಸ ಸುರಿಬೇಡಿ ಅಂತ ಹೇಳಿದ್ರು ಕ್ಯಾರೆ ಅಂತಿಲ್ವಂತೆ. ಸಿಸಿ ಕ್ಯಾಮೆರಾ ಹಾಕಿ ಆನಂತರ ಇವ್ರನ್ನ ರಾತ್ರಿ ಕಾಯೋದು. ನಾವು ರಾತ್ರಿ 3 ಗಂಟೆ 4 ಗಂಟೆಗೆ ಬರ್ತಾರೆ. ಕೇಳಿದ್ರೆ ನಿಮ್ಮ ಅಪ್ಪಂದ ರೋಡ್ ಅಂತಾರೆ. ಅದಕ್ಕೆ ನಾವು ನಿಮ್ಮ ಅಪ್ಪನ ಜಾಗನ ಇದು ರೋಡ್ ನಿಮ್ಮ ಅಪ್ಪಂದ ಅಂತಾರೆ. ನೀನ್ ಯಾರು ಕೇಳೋದಕ್ಕೆ ಇಲ್ದೇ ಹೋದ್ದು ಗಲಾಟೆ ಮಾಡ್ತಾರೆ. ನಾವು ಆ ಗಲಾಟಿನೂ ಸಹಿಸ್ಕೊಂಡು ಸಿಸಿ ಕ್ಯಾಮ್ರಾ ಹಾಕಿ ಹಿಡಿದು ಕೊಟ್ಟ ಮೇಲೆ ನೋಡಿ ಎತ್ತಿ ಕ್ಲೀನ್ ಮಾಡಿದೀವಿ. ಈಗ ಒಂದು ವಾರದಿಂದ ಎಷ್ಟು ಕ್ಲೀನ್ ಆಗಿದೆ ಬಂದ್ರೆ ಹೆದರ್ತಾರೆ. ಅದರಲ್ಲೂ ಒಬ್ಬೊಬ್ರು ಈಗಲೂ ಹಾಕ್ತಾರೆ. ಬಿಟಿಎಂ ಲೇಔಟ್ ಮೈಕ್ರೋ ಲೇಔಟ್ ಪೊಲೀಸ್ ಸ್ಟೇಷನ್ ಹಿಂಭಾಗದ ಕಸದ ಸಮಸ್ಯೆ ಬಗೆಹರಿಸಲು ಜನರೇ ಮುಂದಾಗಿದ್ದಾರೆ. ಕಸ ಎಸೆಯುವವರನ್ನ ಪತ್ತೆ ಹಚ್ಚೋದಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಮೈಕ್ರೋ ಲೇಔಟ್ ನಿವಾಸಿಗಳು ಸ್ವಂತ ಖರ್ಚಿನಲ್ಲಿ ಸಿಸಿಟಿವಿ ಅಳವಡಿಸಿದ್ದಾರೆ. ವಿಡಿಯೋ ಸಮೇತ ಕಸ ಹಾಕಿದವರ ಮೇಲೆ ಜಿಪಿಎ ಅಧಿಕಾರಿಗಳಿಗೆ ದೂರು ನೀಡುತ್ತಿದ್ದಾರೆ. ದೂರಿನ ಆಧಾರದ ಮೇಲೆ ಈವರೆಗೆ 10ಕ್ಕೂ ಹೆಚ್ಚು ಜನರಿಗೆ ದಂಡ ವಿಧಿಸಿದ್ದಾರೆ. ಲೇಡೀಸ್ ಆ ಕಡೆಯಿಂದ ಬಂದು 3 ಜನ ನೈಟ್ ಒಂದು 12 ಗಂಟೆ ಇರ್ಬೋದು. 3 ಜನ ಬಂದು ಕಸ ಹಾಕ್ಬಿಟ್ಟು 3 ಬ್ಯಾಗು ದೊಡ್ಡ ದೊಡ್ಡ ಟಿವಿ ಇದೆಲ್ಲ. ಆಮೇಲೆ ಇಂದ್ಲಾಗಡೆ ಒಬ್ಬೊಬ್ರು ಡ್ಯಾನ್ಸ್ ಆಡ್ಕೊಂಡು ನೋಡಿದ್ದಾರೆ. ಆಮೇಲೆ ಕ್ಯಾಮ್ರಾ ಮುಂದೆ ಕ್ಯಾಮ್ರಾಗಿಂದ ಡ್ಯಾನ್ಸ್ ಆಡಿದ್ದಾರೆ. ಆಮೇಲೆ ಅವ್ರು ಫೈನು ಹಾಕಿದ್ದಾರೆ. 2,2 ಸಾವಿರ ಫೈನು ಹಾಕಿದ್ದಾರೆ. ಕ್ಯಾಮ್ರಾನಿಂದ ಹಿಡಿದ ಮೇಲೆ ಅವ್ರನ್ನ ಐಡೆಂಟಿಫೈ ಮಾಡಿ ಹಿಡಿದು ಫೈನ್ ಹಾಕಿ 5,000 ಹಾಕಿದ್ರು. ಫಸ್ಟ್ ವಾರ್ನ್ ಮಾಡಿದ್ವಿ, 2,000 ಹಾಕಿ ಬಿಟ್ಟಿದ್ದೀವಿ. ಅದೇ ತರ ಬಹಳ ಜನಕ್ಕೆ ಫೈನ್ ಹಾಕಿದ್ದಾರೆ. ಆಮೇಲೆ ಈ ದೊಡ್ಡ ದೊಡ್ಡ ಇಂಜಿನಿಯರ್ಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಸಾಫ್ಟ್ವೇರ್ ಅವರು ಇದ್ದಾರೆ, ಎಜುಕೇಟೆಡ್ ಇದ್ದಾರೆ. ಅವರೇ ಕ್ಯಾರಿ ಬ್ಯಾಗ್ ನಿಂದ ತಗೊಂಡು ಯಾರ ಮನೆ ಅಂದ್ರೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇವಾಗ ನಾನು ಹಾಕೋದೆ ಏನ್ ಮಾಡ್ತೇವೆ ಮಾಡ್ಕೋ ಹೋಗು ಅಂತವ್ರಿಗೆಲ್ಲ ಫೈನ್ ಹಾಕ್ಸಿದೀವಿ. ನಾವು ಅದಕ್ಕೆ ಕಂಪ್ಲೇಂಟ್ ಇವರಿಗೆ ಕಾರ್ಪೊರೇಷನ್ ಕಂಪ್ಲೇಂಟ್ ಹೇಳಿ ಅವ್ರನ್ನೆಲ್ಲ ಕರೆಸಿ ಅವ್ರನ್ನೆಲ್ಲ ಈಗ ನೀವು ಮಾಸ್ಟರ್ಗಳಾಕಿ ಫೈನ್ ಹಾಕ್ಬೇಕು. ನೀವು ಇದು ಮಾಡಬೇಕು, ವಾಚ್ ಮಾಡಬೇಕು. ಫೋಟೋ ಹಿಡ್ಕೊಂಡು ಕಂಪಲ್ಸರಿ ಅವ್ರಿಗೆ ಒಂದು 500ರಿಂದ ಹಿಡಿದು 2,000 3,000ವರೆಗೂ ಫೈನ್ ಹಾಕ್ಬೇಕು. ನೀವು ಇಲ್ಲ ಅಂದ್ರೆ ಜನಕ್ಕೆ ಬುದ್ಧಿ ಬರಲ್ಲ. ಜನ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಜಾಸ್ತಿ ಮಾತಾಡಿದ್ರೆ ನೀವು ನಮ್ಮ ಹತ್ರ ಲೀಡರ್ಗಳ ಹತ್ರ ಹೇಳಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ನಾವು ಬರ್ತೀವಿ, ಜೊತೆಗೆ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಮಗೆ ಬೆಂಗಳೂರಿಗೆ ಕ್ಲೀನ್ ಆಗಿರ್ಬೇಕು. ನಮ್ಮ ಏರಿಯಾ ನಮ್ಮ ಜಾಗ ಕ್ಲೀನ್ ಆಗಿರ್ಬೇಕು. ಒಟ್ಟಾರೆ ನಗರದಲ್ಲಿ ಶುಚಿತ್ವ ಕಾಪಾಡಿಕೊಳ್ಳಲು ಬಿಎಸ್ಡಬ್ಲ್ಯೂಎಂಎಲ್ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಜನರು ಸಹಕರಿಸಿದ್ರೆ ನಗರ ಗಾರ್ಬೇಜ್ ಮುಕ್ತ ಆಗುತ್ತೆ. ಶರಣು ಹಂಪಿ, ನ್ಯೂಸ್ 18.